ಟಿ ಪರೀಕ್ಷೆಯನ್ನು ಬರಿತಾ ಇರುವಂಥ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ TRGಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ, ವ್ಯಕ್ತಿತ್ವದ ಪರೀಕ್ಷೆಗಳಾಗಿರ್ಬೋದು, ವ್ಯಕ್ತಿತ್ವದ ರಕ್ಷಣಾ ತಂತ್ರಗಳು ಆಗಿರ್ಬೋದು, ಇವೆಲ್ಲದರ ಮೇಲೆ ವಿಡಿಯೋ ಮಾಡಿನ ಸ್ನೇಹಿತರೆ. ಅವು ವಿಡಿಯೋಗಳನ್ನು ನೋಡಿ ಇವಾಗ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ KRTT, CTET ಮತ್ತು ವಿವಿಧ ರಾಜ್ಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ. ಅದಕ್ಕಾಗಿ ನೀವು ವಿಡಿಯೋನ ನೋಡಬೇಕು, ಸ್ಕಿಪ್ ಮಾಡದೆ ನೋಡಬೇಕು. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಅದುಮಿಟ್ಟ ಭಾವನೆಗಳನ್ನು ಹೊರಹಾಕುವುದು ಅವಶ್ಯಕವಾಗಿರುವುದು ಯಾಕೆ ಅಂತ ಪ್ರಶ್ನೆ ಇದೆ. KRTT 2020ರಲ್ಲಿ ಕೇಳಿರುವಂಥ ಪ್ರಶ್ನೆ, ಆಸಕ್ತಿಯನ್ನು ಕೆರಳಿಸುವುದು, ಅವಧಾನವನ್ನು ಸೆಳೆಯುವುದು, ಜೀವಿಯ ಸ್ವಾಸ್ಥ್ಯಕ್ಕಾಗಿ, ಸಂಜ್ಞಾನಾತ್ಮಕ ಬೆಳವಣಿಗೆ, ಮಾನಸಿಕ ಆರೋಗ್ಯ ಅಂತ ಚಾಪ್ಟರ್ ಅದ ರೀ. ನಾ ಹೇಳಿದ ಪ್ರಕಾರ ಮಾನಸಿಕ ಆರೋಗ್ಯ ಅಂದ ತಕ್ಷಣ ನಮ್ಮ ಅದುಮಿಟ್ಟ ಭಾವನೆಗಳನ್ನು ಹೊರಹಾಕೋದ್ರಿಂದ ಏನಾಗ್ತದೆ, ಜೀವಿಯ ಸ್ವಾಸ್ಥ್ಯಕ್ಕಾಗಿ, ಜೀವಿ ಏನಾಗ್ತಾನೆ ಸ್ವಾಸ್ಥ್ಯವಾಗಿ ಉಳಿಲಕ್ಕ ಕಾರಣ ಆಗ್ತದೆ. ನಂತರದ ಪ್ರಶ್ನೆಯನ್ನು ತೆಗೆದುಕೊಂಡಾಗ, ಒತ್ತಡಕ್ಕೊಳಗಾದ ಮಗುವಿಗೆ ಶಿಕ್ಷಕರು ಹಾಗೂ ಪೋಷಕರು ಹೀಗೆ ಮಾಡಲು ಸಹಾಯ ಮಾಡಬಹುದು. ಏನು ಮಾಡಿದ್ರೆ ಆ ಒತ್ತಡಕ್ಕೊಳಗಾದ ಮಗು ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನು. ಒತ್ತಡಕ್ಕೊಳಗಾದ ಮಗು ಹೊರಗೆ ಬರಬೇಕಾದ್ರೆ ಶಿಕ್ಷಕರು ಮತ್ತು ಪೋಷಕರು ಏನು ಮಾಡಬೇಕು ಅನ್ನುವಂಥದ್ದು. ವಿಶ್ರಾಂತಿ ಮತ್ತು ಚಟುವಟಿಕೆಗಳ ನಡುವೆ ಸಮತೋಲನ ಕಾಯುವುದು, ಕೊರತೆಗಳನ್ನು ಕಡೆಗಣಿಸುವುದು, ಸವಾಲುಗಳನ್ನು ಒಪ್ಪಿಕೊಳ್ಳುವುದು, ಕೆಲಸದಿಂದ ಹಿಂತೆಗೆದು. ನೋಡಿ, ಒಂದು ಮಗು ಒತ್ತಡಕ್ಕೊಳಗಾಯ್ತಂದರೆ ಅಂಥ ಸಂದರ್ಭದಲ್ಲಿ ಆ ಮಗುವಿಗೆ ಶಿಕ್ಷಕರು ಮತ್ತು ಪೋಷಕರು ಏನು ಮಾಡಬೇಕಪ್ಪ ಅಂತಂದರೆ, ವಿಶ್ರಾಂತಿ ಮತ್ತು ಚಟುವಟಿಕೆಗಳ ನಡುವೆ ಸಮತೋಲನವನ್ನು ಕಾಯ್ಕೊಂಡು ಬರಬೇಕು. ವಿಶ್ರಾಂತಿ ಮತ್ತು ಚಟುವಟಿಕೆಗಳ ನಡುವೆ ಸಮತೋಲನ ಕಾಯ್ದುಕೊಂಡು ಬಂದರೆ ಆ ಮಗು ಒತ್ತಡದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಂತರದ ಪ್ರಶ್ನೆಯನ್ನು ತೆಗೆದುಕೊಂಡಾಗ, ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಕಾರಿ ಇದೆ? ಶಿಕ್ಷಕನಿಗೆ ಸಹಾಯವಾಗಿದ್ದು ಯಾವುದು? ಮಾನಸಿಕ ಆರೋಗ್ಯವನ್ನು ಕಾಪಾಡಬೇಕು ಅಂತ ತಿಳ್ಕೊಂಡು ಶಿಕ್ಷಕನಿಗೆ ಯಾವುದು ಸಹಾಯಕಾರಿಯಾಗಿದೆ? KRTT 2015ರಲ್ಲಿ ಕೇಳಿರುವಂಥ ಪ್ರಶ್ನೆ, ಪೇಪರ್ 2ನಲ್ಲಿ ಕೇಳಿರುವಂಥ ಪ್ರಶ್ನೆ, ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವುದರ ಮೂಲಕ ಸಹಾಯಕಾರಿಯಾಗಿದೆ ಯಾರಿಗ? ಶಿಕ್ಷಕನಿಗೆ. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮ ಏನು? ಕ್ರಮ ಕೈಗೊಳ್ಬೇಕು. KRTT 2014ರಲ್ಲಿ ಕೇಳಿರುವಂಥ ಪ್ರಶ್ನೆ, ಶಿಕ್ಷಕ ಏನು ಕೈಗೊಂಡ್ರೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಕಾಪಾಡ್ಲಿಕ್ಕೆ ಸಹಾಯಕಾರಿಯಾಗ್ತದಂದರೆ, ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟುವುದರ ಮೂಲಕ ಮಕ್ಕಳಲ್ಲಿ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಒಂದು ಕ್ರಮ ಇದೆ ರೀ. ಆ ಕ್ರಮ ಏನಾಗ್ತದಪ್ಪ ಅಂತಂದರೆ ಸಹಕಾರಿಯಾಗಿರ್ತದ ಅಂತ ನಾವಿಲ್ಲಿ ಗುರುತಿಸ್ತೀವಿ. ನಂತರದ ಪ್ರಶ್ನೆ ನೋಡಿ, ಶಾರೀರಿಕ ಮತ್ತು ಭಾವನಾತ್ಮಕ ಆರೋಗ್ಯವು ಮಕ್ಕಳ ಡ್ಯಾಶ್ ಅಂದರೆ CET 2021ರಲ್ಲಿ ಶಾರೀರಿಕ ಮತ್ತು ಭಾವನಾತ್ಮಕ ಆರೋಗ್ಯವು ಮಕ್ಕಳ ಜೀವನದಲ್ಲಿ ಏನು ಮಾಡ್ತದೆ? ಪ್ರಮುಖ ಪಾತ್ರ ವಹಿಸ್ತದ್ರಿ. ಪ್ರಮುಖ ಪಾತ್ರ ಹೆಂಗೆ ವಹಿಸ್ತದಂದ್ರೆ, ಶಾರೀರಿಕ ಇಲ್ಲದೆ ಭಾವನಾತ್ಮಕ ಬೆಳೆಲ್ಲ, ಭಾವನಾತ್ಮಕ ಇದ್ದರೆ ಶಾರೀರಿಕ ಇಲ್ಲ, ಶಾರೀರಿಕವೂ ಚೆನ್ನಾಗಿರ್ಬೇಕು, ಭಾವನಾತ್ಮಕ ಆರೋಗ್ಯವೂ ಚೆನ್ನಾಗಿರ್ಬೇಕು. ಅಂದಾಗ ಮಾತ್ರ ಅಲ್ಲಿ ಏನಾಗ್ತದೆ, ಪ್ರಮುಖವಾದಂಥ ಪಾತ್ರ ವಹಿಸ್ತವ. ಆವಾಗ ಮಾತ್ರ ಜೀವಿ ಸ್ವಾಸ್ಥ್ಯ ಆಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. 6ನೇ ಪ್ರಶ್ನೆ ನೋಡಿ, ಮಾನಸಿಕ ಆರೋಗ್ಯ ವ್ಯಾಖ್ಯೆಯ ಪ್ರಕಾರ ವೈಯಕ್ತಿಕವಾಗಿ ತಮ್ಮೊಳಗೆ ವಾಸ್ತವಿಕ ಜೀವನವನ್ನು ಎದುರಿಸುವ ಸಾಮರ್ಥ್ಯ ಮತ್ತು ಅಂಗೀಕರಿಸುವಿಕೆ ಹಾಗೂ ಜಗದ್ವ್ಯಾಪ್ತಿಯಾಗಿರುವ ಗರಿಷ್ಠತೆಯ ಪರಿಣಾಮಕಾರಿಯುತ ಸಂತೃಪ್ತತೆ, ಉತ್ಸಾಹಪೂರಕತೆ ಮತ್ತು ಸಾಮಾಜಿಕ ವಿಚಾರಪರ ವರ್ತನೆ. ಹಿಂಗೆ ವ್ಯಾಖ್ಯಾನ ನೀಡಿದವರು ಯಾರು? ಇಷ್ಟೆಲ್ಲ ನೋಡಿದಾಗ ನಿಮಗೇನಾಗ್ತದೆ, ಒಂದೊಂದ್ಸಲ ಗುರ್ತಾಗಲ್ರಿ ವ್ಯಾಖ್ಯಾವನ್ನು ನೀಡಿದವ್ರು ಯಾರು ಅಂದಾಗ. ಇಲ್ಲಿ ನೋಡಿ ಮತ್ತೇನಂತಾನ, ಮಾನಸಿಕ ಆರೋಗ್ಯ ವ್ಯಾಖ್ಯಾ ಪ್ರಕಾರ ಅಂತ ಹೇಳಿದ್ದಾನೆ. ಇದೆಲ್ಲವೂ ಏನದಪ್ಪ ಅಂದ್ರೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಖ್ಯೆ ಇದೆ. ಇದನ್ನು ಯಾರು ಹೇಳಿದ್ರು? ಇದನ್ನು ಮಧ್ಯಪ್ರದೇಶ್ TET 2014ರಲ್ಲಿ ಕೇಳಿರುವಂಥ ಪ್ರಶ್ನೆ. ಇದಕ್ಕೆ ಆನ್ಸರ್ ಯಾವುದಾಗ್ತದ? ರೆಮಂಡ್ B. ಕ್ಯಾಟಲ್. ಶಾಲೆಯಲ್ಲಿಯ ಕೆಲವು ಮಕ್ಕಳ ದುರ್ವರ್ತನೆಯು ಡ್ಯಾಶ್ ಮತ್ತು ಡ್ಯಾಶನ್ನು ಪ್ರದರ್ಶನ ಮಾಡೋದು. ಒಂದು ವೇಳೆ ಮಕ್ಕಳ ದುರ್ವರ್ತನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ.
ದುರ್ವರ್ತನೆ ಮಾಡೋದರಿಂದ ಏನಾಗ್ತದಾಗಿರ್ತದ, ಆ ಮಕ್ಕಳಲ್ಲಿ ಅದಮಿಟ್ಟ ಭಾವನೆಗಳ ಹೊರಹಾಕುವಿಕೆ ಆಗ್ತದ, ಜೊತೆಗೆ ಒತ್ತಡ. ನೋಡಿ, ಅದಮಿಟ್ಟ ಭಾವನೆಗಳನ್ನು ಹೊರಹಾಕುವಿಕೆ ಜೊತೆಗೆ ಒತ್ತಡ ಮತ್ತು ಒತ್ತಡವನ್ನು ಪ್ರದರ್ಶನ ಮಾಡುವಂತೆ ತೋರುತ್ತೇರಿ. ಯಾವುದು? ಮಗು. ದುರ್ವರ್ತನೆ ಅಂದ್ರೆ ಅಲ್ಲಿ ಒಳಗಿರುವಂಥ ಭಾವನೆಗಳನ್ನು ಹೊರಹಾಕೋದು, ತನಗಿರುವಂಥ ಒತ್ತಡವನ್ನು ಹೊರಹಾಕೋದು. ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸಲು ಮುಖ್ಯವಾದುದು ಯಾವುದು? ನಾವು ಮಾನಸಿಕವಾಗಿ ಮಕ್ಕಳ ಆರೋಗ್ಯವನ್ನು ಉತ್ತಮವಾಗಿರಿಸಬೇಕಾದ್ರೆ ಯಾವ್ದು ಮುಖ್ಯ ಆಗಿರ್ತದ ಅಂತಂದರೆ, ರಾಜಸ್ಥಾನ್ TETಯಲ್ಲಿ ಕೇಳಿರುವಂಥ ಪ್ರಶ್ನೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದಾಗ ಮಗು ಮಾನಸಿಕ ಆರೋಗ್ಯವಾಗಿ ಉತ್ತಮವಾಗಿರುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಗುವಿಗೆ ಸ್ವಾತಂತ್ರ್ಯ ನೀಡಿ ಸ್ವತಂತ್ರವಾಗಿದ್ದಾಗ ಮಕ್ಕಳು ಬೇಕಾಗಿದ್ದನ್ನು ಸಾಧನೆ ಮಾಡ್ತವೆ ಅನ್ನೋಂಥ ಮಾತನ್ನು ಅವ್ರು ಹೇಳಿರ್ತಾರೆ. ಹಾಗಾಗಿ ಮಗುವಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡಿದಾಗ ಮಾನಸಿಕ ಆರೋಗ್ಯ ಉತ್ತಮ ಆಗಿರ್ತದೆ. 9ನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಯಾವ ವರ್ತನೆಯು ಭಾವನಾತ್ಮಕ ಆರೋಗ್ಯದ ಅಸ್ತಿತ್ವವನ್ನು ಪುಷ್ಟೀಕರಿಸುವುದಿಲ್ಲ? ಬಾಲಪರಾಧ, ವಿರಾಮಿ ಶಾಲೆಗಳತನ, ಆಶಾವಾದ ಸ್ವಭಾವ, ಹಗಲುಗನಸು. ನೋಡಿ, ಯಾವ ಅಸ್ತಿತ್ವವನ್ನು ಪುಷ್ಟೀಕರಿಸುವುದಿಲ್ಲ? ಆಶಾವಾದದ ಸ್ವಭಾವ ಏನು ಮಾಡ್ತದಪ್ಪ ಅಂತಂದರೆ, ಇಲ್ಲಿ ಭಾವನಾತ್ಮಕ ಆರೋಗ್ಯದ ಅಸ್ತಿತ್ವನ ಪುಷ್ಟೀಕರಿಸುವುದಿಲ್ಲ. ಯಾವುದು? ಆಶಾವಾದದ ಸ್ವಭಾವ. ಮಾನಸಿಕ ಆರೋಗ್ಯವಂತ ಶಿಕ್ಷಕರ ಗುಣಲಕ್ಷಣ ಹೇಗಿರ್ತದೆ? TET 2012ರಲ್ಲಿ ಕೇಳಿರುವಂಥ ಪ್ರಶ್ನೆ. ಅವರು ಭಾವನಾತ್ಮಕವಾಗಿ ಸಮತೋಲನ ಹೊಂದಿರುತ್ತಾರೆ. ಅವರು ತಾವು ಬೋಧಿಸುವ ವಿಷಯ ಕುರಿತು ಆಳವಾದ ಜ್ಞಾನ ಪಡೆದಿರುತ್ತಾರೆ. ಅವರು ಅತಿ ಹೆಚ್ಚು ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ. ಅವರು ಅತಿ ಹೆಚ್ಚಿನ ಶಿಸ್ತಿನಿಂದ ಇರುತ್ತಾರೆ. ಮಾನಸಿಕ ಆರೋಗ್ಯವಂತ ಶಿಕ್ಷಕರ ಗುಣಲಕ್ಷಣ. ಶಿಕ್ಷಕಂದು ಕೇಳೇನು, ಮಾನಸಿಕ ಕೇಳೇನು ಅಂದರೆ, ಅವರು ಭಾವನಾತ್ಮಕವಾಗಿ ಸಮತೋಲನ ಹೊಂದಿರುತ್ತಾರೆ. ಹೆಚ್ಚಿಗೂ ಹೊಂದಿರಲ್ಲ, ಕಡಿಮೆನೂ ಹೊಂದಿರಲ್ಲ, ಸಮತೋಲನದ ಭಾವನಾತ್ಮಕತೆಯನ್ನು ಹೊಂದಿರುತ್ತಾರೆ. ಯಾರು? ಮಾನಸಿಕ ಆರೋಗ್ಯವಂತ ಶಿಕ್ಷಕರ ಗುಣಲಕ್ಷಣ. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದು ಯಾವುದು? BEd 2003ರಲ್ಲಿ ಕೇಳಿರುವಂಥ ಪ್ರಶ್ನೆ. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಯಾವುದು ಬೀರುತ್ತದ ಅಂತಂದರೆ, ನಿಂದನೆ ಮತ್ತು ಶಿಕ್ಷೆ. ಅತಿಯಾದ ನಿಂದನೆ ಮಾಡುವುದರಿಂದ, ಶಿಕ್ಷೆಯನ್ನು ವಿಧಿಸುವುದರಿಂದ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ಶಿಕ್ಷಕರಾದವರು ಏನು ಮಾಡಬೇಕು? ಮಗುವಿಗೆ ನಿಂದನೆ ಮಾಡಬಾರ್ದು, ಜೊತೆಗೆ ಶಿಕ್ಷೆಯನ್ನು ವಿಧಿಸಬಾರ್ದು. ಆ ಮಗುವಿನ ಮನಸ್ಸಿಗೆ ಮುಟ್ಟುವ ಹಾಗೆ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆ ಮಗು ಯಾವ ಹಂತದಲ್ಲಿ, ಯಾವ ವಿಷಯದಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ದಾನೆ ಅನ್ನುವಂಥ ರೀತಿಯಲ್ಲಿ ತಿಳ್ಕೊಂಡು ಪ್ರೋತ್ಸಾಹ ನೀಡ್ತಾ ಹೋಗ್ಬೇಕ್ರಿ ಆ ಮಗುವಿಗೆ. ಮಾನಸಿಕ ಬೆಳವಣಿಗೆ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ನಡವಳಿಕೆಯನ್ನು ತನ್ನ ಸ್ಥಿತಿಗತಿಗಳು ಹಾಗೂ ಸನ್ನಿವೇಶಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದೇ ಆಗಿದೆ ಅಂತ ಹೇಳಿದ್ದಾನೆ. ಹಾಸ್ಟೆಲ್ ವಾರ್ಡನ್ 2011ರಲ್ಲಿ ಕೇಳಿರುವಂಥ ಪ್ರಶ್ನೆ. ಮಾನಸಿಕ ಬೆಳವಣಿಗೆ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ನಡವಳಿಕೆಯನ್ನು ತನ್ನ ಸ್ಥಿತಿಗತಿಗಳು ಹಾಗೂ ಸನ್ನಿವೇಶಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ಆಗ್ಯದ ಅಂತ ಹೇಳ್ತಾರೆ. ಅಂದರೆ ಇದಕ್ಕೆಲ್ಲವೂ ವರ್ತನ, ತನ್ನ ವರ್ತನೆಯಗನುಗುಣವಾಗಿ ಸ್ಥಿತಿಗತಿಗನುಗುಣ ಹೊಂದಾಣಿಕೆ ಮಾಡಿಕೊಳ್ಳೋದಾಗ್ಯದ ಅಂತ ನಾವಿಲ್ಲಿ ಗುರುತಿಸ್ತೀವಿ. ಯಾವುದ್ರಿ? ವರ್ತನೆಗೆ ಆನ್ಸರ್ ಅಂತ ಗುರುತಿಸ್ತೀವಿ. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದೆ. ಯಾವುದು ಅಂಶ ಪ್ರಭಾವ ಬೀರುತ್ತೆ? ಅವನ ಶಿಕ್ಷಕ ವೃತ್ತಿ ಸಾಮರ್ಥ್ಯ, ಲಭ್ಯವಿರುವ ಮಾರ್ಗದರ್ಶನ ಸೇವೆ, ಮಗುವಿನ ಸ್ವಂತ ಆಸ್ತಿ ಮತ್ತು ಹೊಣೆಗಾರಿಕೆಗಳು, ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ. ಇದರಲ್ಲಿ ಯಾವುದಾಗ್ತದಂದರೆ ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ. ನೋಡಿ, ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಏಕೈಕ ಪ್ರಮುಖ ಅಂಶ ಇದು ರೀ. ಭಾವನಾತ್ಮಕ ಮೊದಲನೆಯ ವರ್ಷದಲ್ಲಿ, ಆರಂಭಿಕ ವರ್ಷಗಳಲ್ಲಿ ದೊರೆತಂಥ ಒಂದು ಭಾವನಾತ್ಮಕ ಭದ್ರತೆ. ವ್ಯಕ್ತಿತ್ವ ವಿಕಾಸಕ್ಕೆ ದೈಹಿಕ ಆರೋಗ್ಯದ ಜೊತೆಗೆ ಅಗತ್ಯವಾಗಿ ಬೇಕಾಗಿರೋದು ಮಾನಸಿಕ ಆರೋಗ್ಯ ರೀ. ದೈಹಿಕನೂ ಬೇಕು, ಮಾನಸಿಕನೂ ಬೇಕು. ಅಂದಾಗ ಮಾತ್ರ ಸರ್ವತೋಮುಖ ಬೆಳವಣಿಗೆ ಸಾಧಿಸಲು ಸಾಧ್ಯ ಆಗ್ತದ. 15ನೇ ಪ್ರಶ್ನೆ ನೋಡಿ, ಮಾನಸಿಕ ಆರೋಗ್ಯವೆಂದರೆ ವ್ಯಕ್ತಿತ್ವದ ಸಮತೋಲನ ಹಾಗೂ ಸಮಗ್ರವಾದ ಬೆಳವಣಿಗೆ.
ಮಾನಸಿಕ ರೋಗಗಳಿಂದ ದೂರವಾಗುವುದು, ಎಲ್ಲರೊಂದಿಗೂ ಉತ್ತಮ ಸಂಬಂಧ ಹೊಂದುವುದು, ಉತ್ತಮ ದಿಶೆಯಲ್ಲಿ ವಿಚಾರ ಮಾಡೋದು. ಮಾನಸಿಕ ಆರೋಗ್ಯ ಅಂದರೆ ಏನ್ರಿ? ವ್ಯಕ್ತಿತ್ವದ ಸಮತೋಲನದ ಹಾಗೂ ಸಮಗ್ರವಾದ ಬೆಳವಣಿಗೆ. ಅದು ಆರೋಗ್ಯ ಅಂದ್ರಲ್ಲಿ ಸಮತೋಲನ, ಸಮಗ್ರ ಬೆಳವಣಿಗೆ ಇರ್ತದ್ರಲ್ಲಿ. ದೈಹಿಕವಾಗಿ, ಮಾನಸಿಕವಾಗಿ, ಬಲಿಷ್ಠವಾಗಿ, ಸಾಮಾಜಿಕ, ಆರ್ಥಿಕ ಎಲ್ಲ ರಂಗದಲ್ಲೂ ಕೂಡ ಸಮಗ್ರವಾದಂಥ ಒಂದು ಬೆಳವಣಿಗೆ ಹೊಂದಿರುವವನಿಗೆ ಮಾನಸಿಕ ಆರೋಗ್ಯ ಅಂತ ಕರೀತಾರೆ. ಉತ್ತಮ ಮಾನಸಿಕ ಆರೋಗ್ಯ ಯಾವುದನ್ನು ಒಳಗೊಳ್ಳುತ್ತದೆಂದರೆ ಮಾನಸಿಕ ಘರ್ಷಣೆಯನ್ನು ತಡೆಗಟ್ಟುವ ಸಾಮರ್ಥ್ಯ, ವೈಯಕ್ತಿಕ ಹಾಗೂ ಸಾಮಾಜಿಕ ಘರ್ಷಣೆಗಳನ್ನು ಮರೆಯುವ ಸಾಮರ್ಥ್ಯ, ವ್ಯಕ್ತಿ ತನ್ನನ್ನು ಮತ್ತು ತನ್ನ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ಒಪ್ಪಿಕೊಳ್ಳುವುದು, ವೈಯಕ್ತಿಕ ಘರ್ಷಣೆಗಳು ಹೇಗೆ ಬರುತ್ತವೆಯೋ ಹಾಗೆ ಪರಿಹರಿಸಿಕೊಳ್ಳುವ ಸಾಮರ್ಥ್ಯ. ಉತ್ತಮ ಮಾನಸಿಕ ಆರೋಗ್ಯ ಯಾವುದನ್ನು ಒಳಗೊಳ್ಳುತ್ತದೆ ಅಂತಂದರೆ ವ್ಯಕ್ತಿಯ ಘರ್ಷಣೆಗಳು ಹೇಗೆ ಬರ್ತಾವ ಹಾಗೆಯೇ ಪರಿಹರಿಸಿಕೊಳ್ಳುವಂಥ ಸಾಮರ್ಥ್ಯ ಆ ವಿದ್ಯಾರ್ಥಿಯಲ್ಲಿ ಮೂಡುತ್ತೇವೆ. ಆ ವಿದ್ಯಾರ್ಥಿಯಲ್ಲಿ ಮೂಡುವುದರಿಂದ ಆ ವಿದ್ಯಾರ್ಥಿ ಏನು ಮಾಡ್ತಾನಪ್ಪ ಅಂತಂದರೆ ಘರ್ಷಣೆಗಳನ್ನು, ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ತಾನೆ. ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಕನ ಪ್ರಾಥಮಿಕ ಜವಾಬ್ದಾರಿ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಇರಬೇಕು? ತರಗತಿ ವಾತಾವರಣದಲ್ಲಿ ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡಬೇಕು. ಜೊತೆಗೆ ತರಗತಿಯಲ್ಲಿ ಪ್ರತಿಯೊಂದು ಮಗು ಶೈಕ್ಷಣಿಕವಾಗಿ ಹೆಚ್ಚು ಸಾಧನೆ ಮಾಡಲು ಪ್ರೋತ್ಸಾಹಿಸುವುದು. ತರಗತಿಯಲ್ಲಿ ಪ್ರತಿಯೊಂದು ಮಗುವಿನಲ್ಲಿ ಗರಿಷ್ಠ ಮಟ್ಟದ ಹತಾಶೆಗೆ ತಾಳೆ ಬೆಳೆಸಿಕೊಳ್ಳಲು ಪ್ರಯತ್ನಿಸುವುದು. ಸೋಲುಗಳ ಸನ್ನಿವೇಶಗಳಿಂದ ವಿದ್ಯಾರ್ಥಿಗಳನ್ನು ರಕ್ಷಿಸುವುದು. ನೋಡ್ರಿ, ಪ್ರಶ್ನೆ ಏನು ಕೇಳಿದಾನೆ? ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಕನ ಪ್ರಾಥಮಿಕ ಜವಾಬ್ದಾರಿ ಏನದ ಅಂತಂದರೆ ತರಗತಿಯ ವಾತಾವರಣದಲ್ಲಿ ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡಬೇಕು. ಮಾನಸಿಕ ಆರೋಗ್ಯವಂತನ ಲಕ್ಷಣ ಯಾವುದು ಅಂತ ಪ್ರಶ್ನೆ. ಮಾನಸಿಕ ಆರೋಗ್ಯವಂತನ ಲಕ್ಷಣ ಯಾವುದು ಅಂತಂದರೆ ನೋಡಿ, ಆತ್ಮವಿಶ್ವಾಸ ಹೊಂದಿರುವುದು, ವಾಸ್ತವತೆಯನ್ನು ಅರಿತುಕೊಳ್ಳುವುದು, ನಿರ್ದಿಷ್ಟ ಉದ್ದೇಶಗಳಿಗೆ ಅನುಗುಣವಾಗಿ ಚಟುವಟಿಕೆ ಕೈಗೊಳ್ಳುವುದು, ಮೇಲಿನ ಎಲ್ಲ ಅಂಶಗಳು. ಮಾನಸಿಕ ಆರೋಗ್ಯವಂತ ಲಕ್ಷಣ ಅಂದರೆ ಎಲ್ಲನೂ ಇರ್ತಾವೆ. ಆತ್ಮವಿಶ್ವಾಸ ಇರ್ತದೆ, ವಾಸ್ತವತೆಯನ್ನು ಅರಿತುಕೊಳ್ತಾನೆ, ನಿರ್ದಿಷ್ಟ ಉದ್ದೇಶಗಳಿಗೆ ಅನುಗುಣವಾಗಿ ಚಟುವಟಿಕೆ ಕೈಗೊಳ್ತಾನೆ, ಎಲ್ಲವೂ ಕೂಡ ಏನಾಗ್ತದೆ? ಆನ್ಸರ್ ಆಗ್ತದೆ. ತರಗತಿಯಲ್ಲಿ ಮಾನಸಿಕ ಆರೋಗ್ಯ ಶಾಸ್ತ್ರದ ಗುರಿ ಈ ಕೆಳಗಿನ ಯಾವುದಾಗಿರುವುದಿಲ್ಲ. ಮಾನಸಿಕ ಆರೋಗ್ಯವನ್ನು ರಕ್ಷಿಸುವಿಕೆ, ಮಾನಸಿಕ ಹಾಗೂ ಭಾವನಾತ್ಮಕ ತೊಂದರೆಗಳನ್ನು ತಡೆಗಟ್ಟುವಿಕೆ, ವೈಯಕ್ತಿಕ ಹಾಗೂ ಸಾಮಾಜಿಕ ಭದ್ರತೆಯನ್ನು ಉತ್ಸಾಹಿಸುವುದು, ಅಪಸಮಾಯೋಜನೆ ಚಿಕಿತ್ಸೆ. ಮಾನಸಿಕ ಆರೋಗ್ಯ ಶಾಸ್ತ್ರದ ಗುರಿ ಆಗಿರುವುದಿಲ್ಲ ಅಂತಂದರೆ ಅಪಸಮಾಯೋಜನೆ ಚಿಕಿತ್ಸೆಯನ್ನು ಮಾಡುವಂಥ ಗುರಿ ಆಗಿರುವುದಿಲ್ಲ. ಅದರದ್ದು ಗುರಿ ಏನದ? ಮಾನಸಿಕ ಆರೋಗ್ಯನ ರಕ್ಷಿಸ್ಕೊಳ್ಳೋದು ಗುರಿ ಅದ. ಮಾನಸಿಕ ಹಾಗೂ ಭಾವನಾತ್ಮಕ ತೊಂದರೆಗಳನ್ನು ತಡೆಗಟ್ಟುತ್ತದೆ, ವೈಯಕ್ತಿಕ ಹಾಗೂ ಸಾಮಾಜಿಕ ಭದ್ರತೆಯನ್ನು ಉತ್ತೇಜಿಸುತ್ತದೆ. ಆದರೆ ಅಪಸಮಾಯೋಜನೆ ಚಿಕಿತ್ಸೆಯನ್ನು ಉತ್ತೇಜಿಸುವುದಿಲ್ಲ. ಮಾನಸಿಕ ಆರೋಗ್ಯ ವಿಜ್ಞಾನವು ಶಾಂತಿಯುತ ಹಾಗೂ ಸಂತೋಷದ ಜೀವನವನ್ನು ಪಡೆಯಲು, ಬುದ್ಧಿಶಕ್ತಿಯನ್ನು ಬೆಳೆಸಲು ಸಹಕಾರಿಯಾಗಿದೆ. 1, 2 ಯಾವುದೂ ಅಲ್ಲ, ಸೀದಾ ಆನ್ಸರ್ ಮೇಲಿನ 1 ಮತ್ತು 2. ಉಪಾಧ್ಯಾಯ ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಮಾಡಬೇಕಾದದ್ದು ಅನಗತ್ಯ ಸ್ಪರ್ಧೆಗಳನ್ನು ಏರ್ಪಡಿಸದಂತೆ ನೋಡ್ಕೊಳ್ಬೇಕು. ಅನಗತ್ಯ ಸ್ಪರ್ಧೆಗಳನ್ನು ಏರ್ಪಡಿಸದಂತೆ ನೋಡ್ಕೊಳ್ಳುವುದೇ ಉಪಾಧ್ಯಾಯನ ಕರ್ತವ್ಯ ಆಗಿರ್ತದ ಅಂತ ನಾವಿಲ್ಲಿ ಗುರುತಿಸ್ತೀವಿ. ನಂತರದ ಪ್ರಶ್ನೆ ನೋಡಿ, ನಂತರದ ಪ್ರಶ್ನೆ ಏನದ ಅಂತಂದರೆ ಶಿಕ್ಷಣ, ಮಾರ್ಗದರ್ಶನ ಮತ್ತು ಮಾನಸಿಕ ಆರೋಗ್ಯ ಶಾಸ್ತ್ರಗಳು ಪ್ರಾಥಮಿಕವಾಗಿ ಯಾವ ಅಂತರದಲ್ಲಿ ಭಿನ್ನವಾಗಿವೆ? ಶಿಕ್ಷಣ ಆಗಿರ್ಬೋದು, ಮಾರ್ಗದರ್ಶನ ಮತ್ತು ಮಾನಸಿಕ ಯಾವ ಅಂತರದಲ್ಲಿ ಅಂದರೆ ಒತ್ತು ಕೊಟ್ಟಿರುವ ಅಂಶಗಳು ಮತ್ತು ದಿಕ್ಕುಗಳು ಅಂತ ಬೇಕ್ರಿ. ದಿಕ್ಕು ಅಂತ ಬೇಕು. ಒತ್ತು ಕೊಟ್ಟಿರುವ ಅಂಶಗಳು ಮತ್ತು ದಿಕ್ಕು ಎನ್ನುವಂಥ ಅಂಶಗಳಲ್ಲಿ ಪ್ರಾಥಮಿಕವಾಗಿ ಆರೋಗ್ಯ ಶಾಸ್ತ್ರವು ಭಿನ್ನವಾಗಿರ್ತವ ಅಂತ ನಾವು ಗುರುತಿಸ್ತೀವಿ. ಮಗುವಿನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಕೆಳಗಿನ ಯಾವ ಅಂಶ ಮುಖ್ಯ ಪಾತ್ರ ವಹಿಸ್ತದೆ? ಸಂಸ್ಕೃತಿ, ಸಮಾಜನ, ಕುಟುಂಬನ ಹವಾಗುಣ. ವ್ಯಕ್ತಿತ್ವ ಬೆಳವಣಿಗೆ ಆಗಬೇಕಾದ್ರೆ ಮೊಟ್ಟ ಮೊದಲೇ ಕುಟುಂಬದ ಪಾತ್ರ ತುಂಬ ಮಹತ್ವದ್ರಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅನ್ನುವ ಹಾಗೆ ಕುಟುಂಬವೇ ಮಗುವಿನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮಾನಸಿಕ ಆರೋಗ್ಯ ಶಾಸ್ತ್ರದ ದೃಷ್ಟಿಯಿಂದ ತರಗತಿಯ ಸಾಮಾಜಿಕ ಭಾವನಾತ್ಮಕ ವಾತಾವರಣ ಅತಿ ಪ್ರಮುಖವಾದದ್ದು ಎಂಬ ಅಭಿಪ್ರಾಯ ಸಂಪೂರ್ಣ ಸಮಂಜಸ,
ಸಂಪೂರ್ಣ ಅಸಮಂಜಸ ರೀ ಇದು. ಹೋಗ್ಬಿಟ್ಟಿದೆ ಇಲ್ಲಿ. ಅಸಮಂಜಸ, ಸಂಪೂರ್ಣ ಅಸಂಬದ್ಧ, ಸಂಶೋಧನೆಯಿಂದ ದೃಢೀಕರಿಸಲಾದ ತೀರ್ಮಾನ. ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ತರಗತಿಯ ಸಾಮಾಜಿಕ ಭಾವನಾತ್ಮಕ ವಾತಾವರಣ ಅತಿ ಪ್ರಮುಖವಾದದ್ದು ಎಂಬುದು ಸಂಪೂರ್ಣ ಸಮಂಜಸ. ಈ ಕೆಳಗಿನ ಯಾವುದು ಶಾಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಉದ್ದೇಶವಲ್ಲ? ಮಾನಸಿಕ ಕಾಯಿಲೆಗಳ ಚಿಕಿತ್ಸೆ, ತೊಂದರೆಗಳ ಪ್ರತಿಬಂಧನ, ಮಾನಸಿಕ ಆರೋಗ್ಯದ ಸಂರಕ್ಷಣೆ ಮತ್ತು ವಿಕಾಸ, ಅಲ್ಪ ಪ್ರಮಾಣದ ಅಪಸಮಾಜನೆಯನ್ನು ಕೊಡಲೊಂಬಣ ಹಾಕುವುದು. ನೋಡ್ರಿ ಏನಪ್ಪ ಅಂತಂದರೆ, ಪ್ರಶ್ನೆ ಏನು ಕೇಳಿದಾನಂತಂದರೆ ಅಲ್ಪ ಪ್ರಮಾಣದ ಅಪಸಮಾಜನೆಯನ್ನು ತೊಡೆದು ಹಾಕುವುದು. ಸಾರಿ ರೀ, ಇಲ್ಲಿ ತೊಡೆದು ಹಾಕುವುದು ಬೇಕು. ತೊಡೆದು ಹಾಕುವುದು. ಪ್ರಶ್ನೆ ಏನು ಕೇಳಿದಾನೆ ಇಲ್ಲಿ? ಕೆಳಗಿನ ಯಾವುದು ಶಾಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಉದ್ದೇಶವಲ್ಲ ಅಂತ ಪ್ರಶ್ನೆ ಕೇಳಿದಾನೆ. ಅದಕ್ಕೆ ಉತ್ತರ ಏನಾಗ್ತದೆ ಅಂತಂದರೆ ಮಾನಸಿಕ ಕಾಯಿಲೆಗಳ ಚಿಕಿತ್ಸೆ ಅಂತ ಇಲ್ಲಿ ಉತ್ತರ ಆಗ್ತದೆ. ಮಾನಸಿಕ ಕಾಯಿಲೆಗಳ ಚಿಕಿತ್ಸೆಯನ್ನು ಈ ಕೆಳಗಿನ ಶಾಲಾ ಮಾನಸಿಕ ಆರೋಗ್ಯದ ಕಾರ್ಯಕ್ರಮದ ಉದ್ದೇಶವಲ್ಲ. ಅದರ ಉದ್ದೇಶ ಏನೇನದ? ತೊಂದರೆಗಳ ಪ್ರತಿಬಂಧನ, ಮಾನಸಿಕ ಆರೋಗ್ಯದ ಸಂರಕ್ಷಣೆ ವಿಕಾಸ ಮಾಡೋದು, ಅಲ್ಪ ಪ್ರಮಾಣದ ಅಪಸಮಾಜನೆಯನ್ನು ತೊಡೆದು ಹಾಕುವುದು ಅದರ ಉದ್ದೇಶ. ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಯಾವ್ದು ಹೇಳಿಕೆ ನಿಜವಾಗಿದೆ ರೀ? ನೋಡಿ, ದೈಹಿಕ ಆರೋಗ್ಯಕ್ಕೂ ಮಾನಸಿಕ ಆರೋಗ್ಯಕ್ಕೂ ಸಂಬಂಧವಿಲ್ಲ. ಎರಡನೇದೇನಪ್ಪ ಅಂತಂದರೆ, ಉತ್ತಮ ದೈಹಿಕ ಆರೋಗ್ಯ ಹೊಂದಿದ ವ್ಯಕ್ತಿಯ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ವ್ಯಕ್ತಿತ್ವದ ಮೇಲೆ ಮಾನಸಿಕ ಆರೋಗ್ಯ ಪ್ರಭಾವ ಬೀರುವುದಿಲ್ಲ. ಉತ್ತಮ ದೈಹಿಕ ಬೆಳವಣಿಗೆ ಹೊಂದಿದ ವ್ಯಕ್ತಿತ್ವ ಸಮತೋಲನ ವ್ಯಕ್ತಿತ್ವ ಹೊಂದಿರುತ್ತಾನೆ. ಇದಕ್ಕೆ ಉತ್ತರ ಯಾವುದಾಗ್ತದೆ ಅಂದರೆ, ಯಾವ ಹೇಳಿಕೆ ನಿಜವಾಗಿದೆ ಅಂದರೆ ಬಿ ಆಪ್ಷನ್ಸ್ ರೀ. ಉತ್ತಮ ದೈಹಿಕ ಆರೋಗ್ಯ ಹೊಂದಿದ ವ್ಯಕ್ತಿಯ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ರಾಜೇಶ್ ಮತ್ತು ವಾಣಿ ಕೌಟುಂಬಿಕ ಹೊಂದಾಣಿಕೆ ಸಮಸ್ಯೆ ಹೊಂದಿದ್ದಾರೆ. ಈ ಕೆಳಗಿನ ಯಾರ ಸಹಾಯದ ಅವಶ್ಯಕತೆ ಇದೆ? ಅವರಿಬ್ಬರು ಕೌಟುಂಬಿಕ ಸಮಸ್ಯೆ ಹೊಂದಾರಂದ್ರೆ ಯಾರ ಸಹಾಯ ಬೇಕ್ರಿ? ಮಾನಸಿಕ ತಜ್ಞನ ಸಹಾಯ ಬೇಕು. ಕೌಟುಂಬಿಕ ಅಂದಾಗ ಮನಸ್ಸಿನ ಸ್ಥಿತಿ ಇದ್ದಾಗಲ್ಲಿ ಮಾನಸಿಕ ತಜ್ಞನ ಸಹಾಯಕ್ಕೆ ಹೋಗಬೇಕಾಗ್ತದೆ. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದು ನಿಂದನೆ ಮತ್ತು ಶಿಕ್ಷೆ. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದ್ದರೆ ಅವನ ಶಿಕ್ಷಕ ವೃತ್ತಿ ಸಾಮರ್ಥ್ಯ, ಲಭ್ಯವಿರುವ ಮಾರ್ಗದರ್ಶನ ಸೇವೆ, ಮಗುವಿನ ಸ್ವಂತ ಆಸ್ತಿ ಮತ್ತು ಹೊಣೆಗಾರಿಕೆಗಳು, ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ. ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆಯೇ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥ ಒಂದು ಪ್ರಮುಖ ಅಂಶ ಅಂತ ನಾವಿಲ್ಲಿ ಗುರುತಿಸ್ತೀವಿ. 30ನೇ ಪ್ರಶ್ನೆ ನೋಡಿ, ಮಾನಸಿಕ ಆರೋಗ್ಯ ಶಾಸ್ತ್ರದ ಪ್ರಮುಖ ಕಾರ್ಯ ಈ ಕೆಳಗಿನ ಯಾವ ಕ್ರಮಗಳನ್ನು ಕೈಗೊಳ್ಳೋದಾಗಿದೆ. ಈ ಪ್ರಶ್ನೆಗೆ ಉತ್ತರ ಏನಾಗ್ತದಪ್ಪ ಅಂತಂದರೆ ನೋಡಿ, ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಮಾನಸಿಕ ಆರೋಗ್ಯ ಶಾಸ್ತ್ರದ ಪ್ರಮುಖ ಕಾರ್ಯ ಈ ಕೆಳಗಿನ ಯಾವ ಕ್ರಮಗಳನ್ನು ಕೈಗೊಳ್ಳೋದಾಗಿದೆ. ಯಾವ್ಯಾವುದಾಗಿದೆ? ಮುನ್ನೆಚ್ಚರಿಕೆಯ ಕ್ರಮಗಳು, ಜೊತೆಗೆ ಚಿಕಿತ್ಸಾ ಕ್ರಮಗಳು, ರಕ್ಷಣಾ ಕ್ರಮಗಳು, ಮೇಲಿನ ಎಲ್ಲವೂ ಆಗ್ತದ್ರಿ. ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳೋದರ ಮೂಲಕ ಮಾನಸಿಕ ಆರೋಗ್ಯ ಶಾಸ್ತ್ರದ ಪ್ರಮುಖ ಕಾರ್ಯ ಅಂತ ನಾವಿಲ್ಲಿ ಗುರುತಿಸ್ತೀವಿ. ಹೀಗೆ ಸ್ನೇಹಿತರೆ, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು 15-16 ವಿವಿಧ TET ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಕೊಂಡು ಪ್ರಶ್ನೆಗಳನ್ನು ಜೊತೆಗೆ ಮಾದರಿ ಪ್ರಶ್ನೆಗಳನ್ನು ಬಳಸ್ಕೊಂಡು 30 ಪ್ರಶ್ನೆಗಳಿಗೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿರಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.